ನಾನು ಟ್ಯಾಟೂ ಹಾಕ್ಸಕ್ಕೆ ಹೋಗ್ತಾ ಇದ್ದೀನಿ, ಅದೇ ಸ್ಪೆಷಲ್ ಇವತ್ತು. ಆನ್ ದ ಮೇಲೆ ಅಲ್ಬಂಗದಲ್ಲಿ 2 ಇಡ್ಲಿ ತಿನ್ಕೊಡೋಣ ಅಂತ ನಾನು ಯೋಗಿ ಹೇಳ್ದ. ಸೊ ಯೋಗಿ ತಂತಿ ಬೇಲಿ ಹಾಕ್ಸ್ತಾ ಇದ್ದೀನಿ ಕೈಗೆ. ಈ ಪಾಟ್ ಆ ಪಾಟ್ ಇನ್ನೂ ಸಖತ್ ಪೇನ್ ಆಗುತ್ತೆ ಗುರು, ಕ್ರೇಜಿಯಾಗಿ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನು ಸ್ಪೆಷಲ್ಲು ಅಂದರೆ ನಾನು ಟ್ಯಾಟೂ ಹಾಕ್ಸಕ್ಕೆ ಹೋಗ್ತಾ ಇದ್ದೀನಿ, ಅದೇ ಸ್ಪೆಷಲ್ ಇವತ್ತು. 2 ದಿನದಿಂದ ಕೀರ್ತಿ ಹಾಕ್ಸ್ತಾ ಅದು ವ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಪಾರ್ಟ್ 2 ಇನ್ನೂ ಅಪ್ಲೋಡ್ ಮಾಡಿಲ್ಲ. ಇವತ್ತು ಮಾಡೋಣ ಅಂದ್ಕೊಂಡೆ, ಬಟ್ ನಾನು ಟ್ಯಾಟೂ ಹಾಕ್ಸೋದ ಕಾರಣ ಆ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಆದರೂ ಟ್ರೈ ಮಾಡ್ತೀನಿ ಇವತ್ತು ರಾತ್ರಿ ಅಪ್ಲೋಡ್ ಮಾಡೋಕ್ಕೆ. ಗಾಯ್ಸ್ ಎಲ್ಲ ಚೆಕ್ ಮಾಡಿ. ಆ್ಯಂಡ್ ಇವಾಗ ನಾನು ಬ್ಲಾಗ್ಸ್ ಎಲ್ಲ ಟ್ಯಾಟೂ ಹಾಕ್ಸಕ್ಕೆ ನಾನು ಯೋಗಿ ಹೋಗ್ತಾ ಇದ್ದೀವಿ. ಯೋಗಿ ಹಾಯ್ ಮಾಡಪ್ಪ. ನಮಸ್ಕಾರ. ಹಾಂ, ಇವಾಗ ಲೆಗ್ಸ್ ವರ್ಕೌಟ್ ಮುಗಿಸ್ಕೊಂಡು ಜಿಮ್ಮಲ್ಲಿ ಇದರಿಂದ ಡೈರೆಕ್ಟ್ ಸಡನ್ ಪ್ಲಾನ್ ಮಾಡಿದ್ವಿ ಹೋಗೋಣ ಟ್ಯಾಟೂ ಹಾಕ್ಸೋಣ ಅಂತ. ಇರೋದೊಂದು ಜಿಮ್ನಾಗರು, ಏನೋ ಒಂದು ಖುಷಿ ಪಡಬೇಕಲ್ಲ, ಅದಕ್ಕೆ ಆರಾಮಾಗಿ ಹೋಗಿ ಟ್ಯಾಟೂ ಹಾಕ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ನಿನ್ನ ಫೋಟೋನ ಯಾವ ಬಾಯಲ್ಲಿ ಐತೆ ಗುರು ನೀನು? ಎದೆ ಮೇಲೆ ಹಾಕಿದ್ರು, ಎದೆ ಒಳಗಡೆ ಐತೆ ಗುರು ನೀನು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸಾಕು, ಸಾರಿ, ಈ ಕಡೆ ಇದರಿಂದ ಈಗ ಸೇಮ್ ರೋಬೋಟ್ ಟ್ಯಾಟೂಗೆ ಹೋಗ್ತಾ ಇದ್ದೀವಿ ನೆಲಮಂಗಲಕ್ಕೆ. ಅಲ್ಲಿ ಹೋಗಿ ಟ್ಯಾಟೂ ಹಾಕ್ಸ್ಬೇಕು ಫಸ್ಟ್. ಇದರಿಂದ ಇವಾಗ ಹೊರಡೋಣ. ಟೈಮ್ ಆಗೋಯ್ತು ಆಲ್ರೆಡಿ 10 ಎಷ್ಟು ಟೈಮ್ 10:30 ಆಗೋಯ್ತು. ಅಲ್ಲೇ ನೋಡೋಣ 7 ಅವರ್ ಆಗುತ್ತೆ ಅಂದಿರೋ ಟ್ಯಾಟೂಗೆ. ಡಿಸೈನ್ ಎಲ್ಲ ಆಲ್ರೆಡಿ ಡಿಸೈನ್ ಮಾಡಿದ್ದೀನಿ, ನಾನು ಮಾಡಿಲ್ಲ, ಅವ್ರಿಗೆ ಹೇಳಿದ್ದೀನಿ. ಬೇಡಣ ಸುಮ್ಮನೆ ಅಣ್ಣ, ಬೇಡ ಡಿಸೈನ್ ಆಲ್ರೆಡಿ ಕೊಟ್ಟಿದ್ದೀನಿ, ಬಟ್ ಅಷ್ಟು ದೊಡ್ಡ ಡಿಸೈನ್ ಏನಿಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ. ನೋಡೋಣ ಇರಿ, ಅಲ್ಲಿ ಹೋದಾಗ ನಿಮಗೆ ಡಿಸೈನ್ ತೋರಿಸ್ತೀನಿ. ಊಟಕ್ಕೆ 2.5 ಅವರ್ ಟೈಮ್ ಬೇಕು. ಸೊ ನಾವೇನಾದರೂ ಹಿಂಗೆ ಹೋಗಿ ಟ್ಯಾಟೂ ಶಾಪ್ ಹೋಗ್ಕೊಂಡ್ರೆ ಎಕ್ಸ್ವರ್ಕ್ ಮಾಡಿ ತಲೆ ತಿರುಗಿ ಹೋಯ್ತೀವಿ. ಅದಕ್ಕೆ ಆನ್ ದ ಮೇಲೆ ಅಲ್ಬಂಗದಲ್ಲಿ 2 ಇಡ್ಲಿ ತಿನ್ಕೊಡೋಣ ಅಂತ ನಾನು ಯೋಗಿ ಹೇಳ್ದ. ಸೊ ಯೋಗಿ ಇವಾಗ ಏನು ನೋಡಿ ಹೆಂಗೆ ತಿಂತಾರೆ. ನನ್ನ ಡಯಟಲ್ಲಿ ಹಾಳು ಮಾಡೋದೇ ಇವನು. ನೀನು ಸಾಮಾನು ಮುಟ್ಕೊಂಡು ಹೇಳು, ಏನು ಮುಟ್ಕೊಂಡು ಹೇಳಿದ್ರು ಅಷ್ಟೇ. ಅದಕ್ಕೆ ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಇದ್ದೀವಿ. Guys, once again we are back on this robot stage. 3 ದಿನ ಆದ್ಮೇಲೆ ಮತ್ತೆ ಬರ್ತಾ ಇದೀವಿ ಇಲ್ಲಿಗೆ. ನೋಡೋಣ ಇವತ್ತು ನನ್ನ ಟ್ಯಾಟೂ ಯಾವ ಥರ ಹೋಗುತ್ತೆ ಅಂತ. ಅವತ್ತು ಟ್ಯಾಟೂ ಫೀಲ್ ಮಾಡ್ದ, ತಂತಿ ಮೇಲೆ ಹಾಕ್ಸಿದೆ ಇವತ್ತು. ಡಿಸೈನ್ ಹೇಳಿದ್ದೀನಿ, ಬ್ರೋ ಹುಡುಕ್ತವ್ರೆ ಫೈನಲಿ. ಡಿಸೈನ್ ನೋಡಿ ಹಿಂಗೆ ಗೊತ್ತಾಗುತ್ತೆ ನಿಮಗೆ. ಫೆನ್ಸಿಂಗ್ ತಂತಿ ಮೇಲೆ ಆಗ್ತದೆ ಅವ್ರೇನಾದ್ರು ಕಿರಣ್ ಅನಿಲ್ ಅಟ್ಟಾಗಿ ಕಳಿಸಿದೀನಿ, ಹೋಗೋ ಬಟ್ಟೆ ತಗೋ. ಅಲ್ಲಿ ಏನು ಜನ ಗ್ಲಾಸ್ ಎಲ್ಲ ಹೊಡೆದು 3 ಬಿಸಾಕ್ತವ್ರೆಲ್ಲ. ಇದೆ ನನ್ನ ಡಿಸೈನ್ ಪಂಚಿಂಗ್. ತಂತಿ ಬೇಲಿ ಹಾಕ್ಸ್ತಾ ಇದ್ದೀನಿ ಕೈಗೆ. ತಂತಿ ಬೇಲಿ ಹಾಕ್ಸ್ರೆ ಕಾಂಪೌಂಡ್ ಅವ್ರಿಗೆ ಕಮ್ಮಿ ಮಾಡೋದು. ಏನು ಮಾತಾಡ್ಕೆಯ? ಕಾಂಪೌಂಡ್ ಜಾಸ್ತಿ ಆಡ್ತಾನೆ ಅದಕ್ಕೆ.
ಲಾಕ್ ಆಗ್ತಾ ಇದೆ. ತೆಗಿಬೇಕಲ್ಲ ಆಮೇಲೆ ವಿಡಿಯೋ ಮಾಡೋದು. ಇದು ಒಂದು ಬರುತ್ತೆ ಇಲ್ಲ ಎಷ್ಟಾಗೈತಿ ಇಟ್ಲುದು ಕಾಫಿ ತಗೊಂಡು ರೆಡ್ ಹಾಕಿ ಮಾಡು. ರೆಡ್ ಹಾಕಿ ನೀನು ರೆಡಿ ಮಾಡಿಸಿದ್ರೆ ಅವನು ಬಂದ್ಬಿಟ್ಟು ನೋಡ್ತಾನೆ, ನೋಡ್ಬಿಟ್ಟು ತಗೊಂತಾನೆ ಅಷ್ಟೇ. ಮಾತಾಡ್ತಾರೆ. ಅದೇ ನೀನು ಹೇಳು, ಅವ್ನು ಬರ್ತಾನಲ್ಲ ಅಲ್ಲೇ ಮಾತಾಡಿಸ್ತೀನಿ ಬಿಡು. ಹಾಕ್ಸ್ಕೊಡ್ತೀನಿ. ಗೈಸ್ ಲಿಟ್ರಲ್ಲಿ ಯಾವ ಥರ ಪೇನ್ ಆಗ್ತಿದೆ ಅಂದರೆ ಬಾಟಲ್ಲಿ ಸಖತ್ ಪೇನ್ ಆಗ್ತಿದೆ, ಕ್ರೇಜಿ ಪೇನ್ ಆಗ್ತಿದೆ ನಿಜವಾಗ್ಲು. ಟ್ಯಾಟು ಮಾತ್ರ ಹಾಕಿಸ್ಮೇಲೆ ಮಸ್ತಾಗಿ ಬಂದಿರುತ್ತೆ, ಬಟ್ ನಿಜವಾಗ್ಲೂ ಈ ಪಾರ್ಟಲ್ಲಿ ಬೇರ್ ಮಾಡಬೇಕು. ನೋಡಿರಿ ಹೇಗಿದೆ ಕ್ರೇಜಿಯಾಗಿ. ಐಸ್ ಜಸ್ಟ್ ಊಟ ಮುಗಿಸ್ಕೊಂಡ್ಬಂದ್ವಿ, ಅರ್ಧ ಮುಗಿಸಿದ್ದಾರೆ ಇಷ್ಟು ಇಲ್ಲಿ ತನಕ, ಇನ್ನು ಅರ್ಧ ಮಾಡ್ತಾರೆ, ನಾಳೆ ಇನ್ನು ಅರ್ಧ ಮಾಡ್ತಾರಂತೆ. ಫುಲ್ ಶೇಡ್ ಮಾಡ್ತಾರೆ. ಏನು ಪೇನ್ ಆಗ್ತದೆ ಗೊತ್ತಾಗೈತಪ್ಪ, ಹೆವಿ ಪೇನ್ ಆಗ್ತಿದೆ. ನಾನು ಪೇನ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಆ ಪಾರ್ಟ್ ಇನ್ನೂ ಸಖತ್ ಪೇನ್ ಆಗುತ್ತೆ ಗುರು, ಕ್ರೇಜಿಯಾಗಿ. ಚೆನ್ನಾಗಿ ಹೋಗ್ತಿದೆ, ನೋಡೋಣ ಫೈನಲ್ ಔಟ್ಪುಟ್ ಯಾವ ಥರ ಬರುತ್ತೆ ಅಂತ ನೋಡಬೇಕು. ಹಿಂಗಾಗಿ ಊಟ ಮಾಡ್ಕೊಂಡ್ಬಂದೆ, ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಯಿತು. ಮತ್ತು ಫಿಲ್ ಮಾಡ್ತಿದ್ದಾರೆ. ಫಿಲ್ ಮಾಡ್ತಾಯಿದ್ದೀರಾ ಬ್ರೋ? ಫಿಲ್ಲಿಂಗ್ ಸ್ಟಾರ್ಟ್ ಮಾಡ್ತೀರಾ ಈಗ? ಆರ್ಟಿಸ್ಟು ನಿಮ್ಮ ಹೆಸರು ಹೇಳ್ಬಿಡಿ. ಹೇಳಿ ಇವ್ರು ನಾಚ್ಕೊಬೇಡಿ, ನಿಮ್ಮ ಹೆಸರು ಹೇಳಿ. ಜಗ ಅಂತ ಸ್ಟಾರ್ಟ್ ಮಾಡ್ತಾರೆ. ಫಿಲ್ಲಿಂಗ್ ಹೆಂಗಿರುತ್ತೋ, ಈ ಲೈನ್ ಹಾಕ್ಬೇಕಾದ್ರೆ ಜೀವ ಹೋದಂಗೆ ಆಯ್ತಾಯಿತ್ತು. ಈಗ ಫಿಲ್ಲಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತಾರೆ, ಅದು ಹೆಂಗಿರುತ್ತೋ ಗೊತ್ತಿಲ್ಲ. ಯಪ್ಪ ಐಸಪ್ಪ, ಲಿಟ್ರಲಿ ಸಕ್ಕ ನೋಡೋದಾಯ್ತಲ್ಲ. ನೀವು ಫಿಲ್ ಮಾಡ್ತಾವ್ರೆ ಗೊತ್ತಿದೆ. ಬರ್ತಾನೆ ಇದೆಲ್ಲ ವಿಡಿಯೋ ಮಾಡ್ಕೊಂಡು ಹಾಕ್ತಾರೆ. ಇವರು 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಬ್ರೋ. 7:30 ಆಯ್ತಾ, 7 ಅವರ್ ಆಯ್ತು. ಸಾಕು ಬಿಡಿ. ಗೈಸ್ ಇವತ್ತಿಗೆ ಅರ್ಧ ಮುಗ್ದಿದೆ. ಇವತ್ತು ಡೇ 1. ಎಷ್ಟಾಗಿದೆ ಅಂದರೆ, ನಾನೆಲ್ಲ ಟ್ಯಾಟು ಒಂದು 6 ಅವರ್, ಅವ್ರು ಹೇಳಿದ್ದು ನೋಡಿದ್ರೆ ಒಂದು 6 ಅವರಲ್ಲಿ ಆಗ್ಬಿಡುತ್ತೆ ಅಂತ ಅಂದ್ಕೊಂಡೆ. ಬಟ್ ನೋಡಿದ್ರೆ 2 ದಿನ ತಗೋತವ್ರೆ ಗುರು. ನಿಜವಾಗ್ಲೂ ಅರ್ಧ ಆಗಿದೆ ಇವತ್ತು. ನಾಳೆ ಮತ್ತೆ ಬೆಳಗ್ಗೆ ಒಂದು 10 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ 10 ಗಂಟೆಗೆ ಬರಬೇಕು ನಾಳೆ. ಯೋಗಿ ಬರ್ತೀನಪ್ಪ ನಾಳೆ ಬೆಳಗ್ಗೆ.
ಯೋಚನೆ ಮಾಡುವ ಅಂತೆ ಈ ವಯ್ಯ ಕೈ ಎತ್ತಂಗವನೆ ನಾನು ಒಬ್ಬನೇ ಬರ್ಬೇಕು ನಾಳೆ. ಹೆಂಗೋ ಏನು ಗೊತ್ತಾ, ಹಾಂ ಕೆಳಗಡೆ ತೋಟಕ್ಕೆ ಹಾಕವ್ರೆ, ಮೇಲ್ಗಡೆ ತೋಟಕ್ಕೆ ತಂತಿ ಬೀಜ ಎಳಿಬೇಕು ಅಂತ ಹೇಳಿ. ಕೆಳಗಡೆ ತೋದಕ್ಕೆ ತಂದೆ ತೋಟ ಅಲ್ಲ ಅದು, ಏ ಇರಯ್ಯ ನಿಧಾನಕ್ಕೆ ಹೋಗಯ್ಯ, ಗಾಳಿ ಕೇಳ್ಸಲ್ಲ. ಕೆಳಗಡೆ ತೋಟಕ್ಕೆ ತಂತಿ ಮೇಲೆ ಹಾಕೋರೆ, ಮೇಲ್ಗಡೆ ತೋಟಕ್ಕೆ ಹಾಕ್ಬೇಕು. ಸೊ ಅದಕ್ಕೆ ನಾಳೆ ಏನು ಬನ್ರಿ ಅಂತ ಹೇಳೋರೆ. ಬಟ್ ನಿಜವಾಗ್ಲೂ ಗುರು ಸಖತ್ ನೋವಾಯ್ತು. ನಾನು ಏನು ನೋವು ಆಗಲ್ಲ, ನಾರ್ಮಲ್ ಆಗಿ ಸ್ವಲ್ಪ ಪೇನ್ ಆಗುತ್ತೆ ಅನ್ಕೊಂಡೆ, ಹೆವಿ ಪೇನ್ ಆಯ್ತು. ಲಾಸ್ಟಲ್ಲಿ ಮತ್ತೆ ಚಿತ್ತಿದ್ರು ಹಾಕೊಂಡು ಯಾಕಾರು ಬಂದು ಟ್ಯಾಟು ಹಾಕ್ಸಕ್ಕೆ ಅಂತ ಬೇಜಾರಾಗೋಯ್ತು ನನಗೆ ಸೀರಿಯಸ್ ಆಗಿ. ಏನು ಹೇಳು ಆದ್ರೂ ಅಣ್ಣ ತಂತಿ ಬೇಲಿ ಎಳ್ದ ಹೊರಗೆ ಹೇಳು. ತಂತಿ ಬೇಲಿನ ಅಣ್ಣ ಎಳ್ದವನೇ ಅಂದ್ರೆ ಹಂಗಿಂಗ್ ಎಳ್ದಿಲ್ಲ, ಸೈಕಾಗಿ ಎಳ್ದವನ್ ಮಾತ್ರ. ಆದ್ರೂ ಕ್ರೇಜಿ ಗುರು. ಇನ್ನೇನು ಇವಾಗ ಮನೆ ಹೋಗ್ತಾ ಇದೀವಿ. ಇವತ್ತು ಡೇ 1 ಆಗೈತೆ. ಇದು ನನ್ನ ಟ್ಯಾಟೂ ವ್ಲಾಗ್ ಡೇ 1 ಆಗುತ್ತೆ. ಅದು ಕೀರ್ತಿ ಟ್ಯಾಟೂ ವ್ಲಾಗ್ ಆಗಿತ್ತು. ಸೊ ಈ ವ್ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾಳೆ ವ್ಲಾಗ್ ನೋಡ್ರಿ, ಕಂಪ್ಲೀಟ್ ಆಗಿರುತ್ತೆ. ಟ್ಯಾಟೂ ನಿಧಾನಕ್ಕೆ ಹೋಗಯ್ಯ, ಕೇಳ್ಸಲ್ಲ, ಮೈಕ್ ಇಲ್ಲ. ಸೊ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾಳೆ ನೋಡ್ರಿ. ಸೊ ನೆಕ್ಸ್ಟ್ ವ್ಲಾಗ್ನಾಗ ಕಾಯ್ರಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.